ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗಮಸವಿರುಚಿ ಕುಕಿಂಗ್ ಚಾನಲ್ಗೆ. ಇವತ್ತಿನ ರೆಸಿಪಿಯಲ್ಲಿ ನಾನು ಧಾರವಾಡ ಪೇಡ ಮತ್ತು ಲಡ್ಡುಗಳಿಗೆ ಉಪಯೋಗಿಸುವಂಥ ಬೋರಾ ಸಕ್ಕರೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಕೊಂಡು ಬನ್ನಿ. ಇದಕ್ಕೆ ನಾನಿವಾಗ 1 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1/4 ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಫ್ರೆಂಡ್ಸ್, ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತವೆ, ನೀವೇ ಮೊದಲು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಹೇಗೆ ನೊರೆ ಹಾಲು ಥರ ಬರ್ತಾ ಇದೆ. ಇವಾಗ ಇನ್ನೂ ಮಿಕ್ಸ್ ಮಾಡ್ತಾ ಇರಬೇಕು. ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ನೋಡಿ ಒಂದು ಪ್ಲೇಟಲ್ಲಿ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಹೊತ್ತು 1 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇವಾಗ ಮತ್ತೊಂದು ಸಾರಿ ನಾನು ಚೆಕ್ ಮಾಡ್ಕೊಳ್ತೀನಿ. ಈ ರೀತಿ ಇಳಿಬಾರ್ದದು. ಇವಾಗ ಇನ್ನೂ 1 ನಿಮಿಷ ನಾನು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ನೋಡ್ಬೋದು ಸೈಡಿಗೆ ವೈಟ್ ಬರ್ತಾ ಇದೆ. ಇವಾಗ ನೋಡಿ ಆಗಿದೆ ಅದು. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಈಗ ನೋಡಿ ಗಟ್ಟಿಯಾಗಿದೆ, ಕೈಗೆ ಅಂಟಲ್ಲ, ಚೆನ್ನಾಗಾಗಿದೆ. ಇವಾಗ ನೋಡಿ ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು. ಗ್ಯಾಸ್ ಆಫ್ ಮಾಡಿದ ನಂತರನೂ ಚೆನ್ನಾಗಿ ಸ್ಪೀಡಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅದು ತಾನಾಗೆ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ನೋಡಿದ್ರಲ್ಲ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ. ಈ ರೀತಿ ನಾವು ಬೇಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದು ಏನು ಬಿಸಿ ಆಗಿದ್ದಾಗಲೇ ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ಗುಂಡು ಬಟ್ಲ ತಗೊಂಡು ನಾನಿಲ್ಲಿ ತಿಕ್ಕೊಳ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಂಟಾಗಿ ಉಳಿದ್ರೆ ಆಮೇಲೆ ತಣ್ಣಗಾದ್ಮೇಲೆ ಅದು ಸರಿ ಆಗಲ್ಲ. ಇವಾಗ ನೋಡಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಆಗಿದೆ. ಇದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಬೂರಾ ಸಕ್ಕರೆನ ನಾವು ಬಳಸ್ಕೊಂಡು ಲಡ್ಡು ಮಾಡ್ಬೋದು, ಹಾಗೆ ಪೇಡ ಕೂಡ ಮಾಡ್ಬೋದು. ನಾವು ಸಕ್ಕರೆ ಪುಡಿ ಬಳಸ್ಕೊಂಡು ಮಾಡೋ ಬದಲು ಈ ರೀತಿಯಾಗಿ ನಾವು ಬೂರಾ ಸಕ್ಕರೆಯಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾವು ಜರಡಿ ಹಿಡಿದು ಉಳಿದ ಸಕ್ಕರೆನ ನಾವು ಟೀಗಾದರೂ ಬಳಸ್ಬೋದು, ಯಾವುದಕ್ಕಾದರೂ ನಾವು ಬಳಸ್ಕೊಳ್ಬೋದು. ಈ ರೀತಿ ಆದರೆ ಆಯಿತು, ಬೂರಾ ಸಕ್ಕರೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹೇಗೆ ಮರಳಾಗಿ ಬೂರಾ ಸಕ್ಕರೆ ರೆಡಿ ಆಗಿದೆ. ಇಲ್ಲಿ ನಾನು 1 ಕಪ್ ಸಕ್ಕರೆಗೆ 3/4 ಕಪ್ಪು ಬೂರಾ ಸಕ್ಕರೆ ನನಗೆ ಸಿಕ್ಕಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.